ವೈಜ್ಞಾನಿಕವಾಗಿ ಕನಿಷ್ಠ ವೇತನ ಜಾರಿ ಹಾಗೂ ಕಾರ್ಮಿಕ ಹಕ್ಕುಗಳನ್ನು ರಕ್ಷಿಸಲು ಒತ್ತಾಯಿಸಿ ಏಪ್ರಿಲ್ 14ರಿಂದ ಸಹಿ ಸಂಗ್ರಹ ಚಳುವಳಿ ಆರಂಭಗೊಂಡಿದ್ದು ಮೇ 30ರಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಪಿಆರ್ ಭರತ್ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುತ್ತಿದ್ದು, ಅದರ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡಬಾರದು. ಕಾರ್ಮಿಕ ಸಂಹಿತೆಗಳಿಗೆ ಕಾರ್ಮಿಕರ ಪರವಾಗಿ ರಾಜ್ಯದ ತಿದ್ದುಪಡಿಗಳನ್ನು ಮಾಡಿದ ನಂತರವೇ ನಿಯಮಾವಳಿಗಳನ್ನು ರೂಪಿಸಿ ಜಾರಿಗೆ ತರಬೇಕು. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಕಾಯಂ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದರು. 2025ರ ಏಪ್ರಿಲ್ನಲ್ಲಿ ಕನಿಷ್ಠ ವೇತನದ ಕರಡು ಅಧಿಸೂಚನೆ ಹೊರಡಿಸಲಾಗಿದ್ದರೂ ಇದುವರೆಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನ್ವಯ ರಾಜ್ಯದಲ್ಲಿನ ಕಾರ್ಮಿಕರಿಗೆ ನೀಡಬೇಕಾದ ವೈಜ್ಞಾನಿಕ ಕನಿಷ್ಠ ಕೂಲಿಯ ಅಂತಿಮ ಪ್ರಕಟಣೆಯನ್ನು ಮಾಡಿಲ್ಲ. ಇದನ್ನು ಕೂಡಲೇ ಪ್ರಕಟಿಸಬೇಕು. 2017ರ ನಂತರ 9 ವರ್ಷಗಳಿಂದ ಪುನರ್ವಿಮರ್ಶೆಯಾಗದಿರುವ ಕನಿಷ್ಠ ವೇತನವನ್ನು ಪೂರ್ವಾನ್ವಯವಾಗುವಂತೆ ತುಟ್ಟಿ ಭತ್ಯೆಯೊಂದಿಗೆ ವಲಯ 3ರಲ್ಲಿನ ಅಕುಶಲ ಕಾರ್ಮಿಕರಿಗೆ ಮಾಸಿಕ ₹31,000 ಕನಿಷ್ಠ ವೇತನ ನಿಗದಿಪಡಿಸಬೇಕು. ಪ್ರಕಟಿತ ಕನಿಷ್ಠ ವೇತನಕ್ಕಿಂತಲೂ ಕಡಿಮೆ ವೇತನ ಪಡೆಯುವ ಸರ್ಕಾರಿ ಖಾಸಗಿ ವಲಯಗಳಲ್ಲಿ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ನೌಕರರು ಹಾಗೂ ಎಲ್ಲಾ ಸ್ವರೂಪದ ಬಾಹ್ಯ ಮೂಲ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿನ ಮಾರ್ಗದರ್ಶನ ಇದೆ, ಹೈಕೋರ್ಟಿನ ಮಾರ್ಗದರ್ಶನ ಇದೆ. ಹೈಕೋರ್ಟಿನ ಮತ್ತು ಸುಪ್ರೀಂ ಕೋರ್ಟ್ನ ಎರಡು ಮಾರ್ಗದರ್ಶನವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸರ್ಕಾರ ಪಾಲಿಸಲಿಲ್ಲ ಅನ್ನತಕ್ಕಂಥದ್ದಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ. ಅದರಿಂದ ನಾವು 30ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಗುತ್ತಿಗೆ ಅನ್ನತಕ್ಕಂಥದ್ದು ಏನಿದೆ ಅದರಲ್ಲಿ ಸ್ವಲ್ಪ ಸಡಿಲ ಮಾಡಲಿಕ್ಕೆ ಇರತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಯಾಕಂದ್ರೆ ಅದ ಒಂದು 60% ಅನ್ನ ಕೊಟ್ಟಿರತಕ್ಕಂಥ ಒಂದು ಗೌರವಕ್ಕಾಗಿ ಆದರೂ ನಾವು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹೋಗ್ಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಡಿಮ್ಯಾಂಡ್ ಏನಂದ್ರೆ ವೈಜ್ಞಾನಿಕವಾಗಿರತಕ್ಕಂಥ ವೇತನವನ್ನ 100% ಕೊಡಬೇಕು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಬೇಡಿಕೆ. ಜೊತೆಯಲ್ಲಿ ಇಲ್ಲಿ ಇವತ್ತು ವೇತನ ಪರಿಷ್ಕರಣೆ ಆಗತಕ್ಕಂಥ ಸಂದರ್ಭದ ಒಳಗಡೆ ಕೊಡಗು ಜಿಲ್ಲೆಯ ಒಳಗಡೆ ಇರತಕ್ಕಂಥ ಬಹಳ ಪ್ಲಾಂಟೇಶನ್ ವಿಭಾಗ ಇರತಕ್ಕಂಥ ಕಾರ್ಮಿಕರಿದ್ದಾರೆ. ಅದು ತೋಟ ಕಾರ್ಮಿಕರಿರ್ಬೋದು ಅಥವಾ ರಬ್ಬರ್ ತೋಟದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಚಹಾ ತೋಟಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು. ಈ ಪಟ್ಟಿಯಲ್ಲಿ ಇವತ್ತು ಪ್ಲಾಂಟೇಶನ್ ಕಾರ್ಮಿಕರು ಸೇರ್ಪಡೆ ಆಗಲಿಲ್ಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ. ಬರೀ ಪ್ಲಾಂಟೇಶನ್ ಮಾತ್ರ ಅಲ್ಲ, ಬೀಡಿ ಮತ್ತು ಅಗರಬತ್ತಿ, ಕೈಮಗ್ಗ ಇನ್ನಿತರತಕ್ಕಂಥ ಕೆಲವು ವಿಭಾಗಗಳು, ಅಂದರೆ ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈ ಒಂದು ಪ್ಲಾಂಟೇಶನ್ ದೊಡ್ಡ ವಿಭಾಗ ಇರತಕ್ಕಂಥದ್ದನ್ನು ಸೇರ್ಪಡೆ ಮಾಡಬೇಕು ಅನ್ನತಕ್ಕಂಥದ್ದು. ಜೊತೆಯಲ್ಲಿ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇವತ್ತು ಸ್ಕೀಮ್ ನೌಕರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥ ಅಂಗನವಾಡಿ ನೌಕರಿರ್ಬೋದು, ಬಿಸಿ ಊಟ ನೌಕರಿರ್ಬೋದು, ಆಶಾ ಕಾರ್ಯಕರ್ತರೇನಿದ್ದಾರೆ ಅವರಿವತ್ತು ಸ್ಕೀಮ್ ನೌಕರರಾಗಿ ಕನಿಷ್ಠ ವೇತನದ ಪರಿಧಿಯಿಂದ ಹೊರಗಡೆ ಇದ್ದಾರೆ. ಅವರು ಇನ್ನೂ ಕೂಡ ಕನಿಷ್ಠ ವೇತನದ ಪರಿಧಿಗೆ ಬರಲಿಲ್ಲ. ನಾವು ಈ ಬೇಡಿಕೆಯಲ್ಲಿ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆ ಅವರನ್ನ ಕನಿಷ್ಠ ವೇತನದ ಪರಿಧಿಗೆ ತರಬೇಕು ಅನ್ನತಕ್ಕಂಥ ಬೇಡಿಕೆ ಇತ್ತು. ಅದು ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಇವತ್ತು ಈಡೇರಿಸಲಿಲ್ಲ ಅನ್ನತಕ್ಕಂಥದ್ದು. ಹಿಂಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಹಲವಾರು ಅಂಶಗಳನ್ನು ಮುಂದಿಟ್ಕೊಂಡು ಕರ್ನಾಟಕದ ರಾಜ್ಯದಾದ್ಯಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿ ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ನಾವು ಈ ಒಂದು 30ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೊಡತಕ್ಕಂಥ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಜೊತೆಯಲ್ಲಿ ಇಡೀ ರಾಜ್ಯದ ಒಳಗಡೆ ಕಾರ್ಮಿಕರು ಸಹಿ ಹಾಕೋದ್ರ ಮುಖಾಂತರ, ಸಾರ್ವಜನಿಕರ ಸಹಿ ಹಾಕೋದ್ರ ಮುಖಾಂತರ ಕನಿಷ್ಠ ವೇತನ ಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ಇವಾಗೆಲ್ಲ ಸಿಗ್ನೇಚರ್ ಕ್ಯಾಂಪಿಂಗ್ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸಿಗ್ನೇಚರ್ ಕ್ಯಾಂಪಿಂಗ್ ನಡೀತಾ ಇದೆ. ಆ ಸಿಗ್ನೇಚರ್ ಕ್ಯಾಂಪ್ ಅನ್ನು ಮಾನ್ಯ ಮುಖ್ಯಮಂತ್ರಿಗೆ ನೇರವಾಗಿ ಜನಪ್ರತಿನಿಧಿಗಳ ವೇತನ ಹೆಚ್ಚುತ್ತಲೇ ಇರುತ್ತದೆ. ಅದರಂತೆ ಕಾರ್ಮಿಕರ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡುವಲ್ಲಿ ಸರ್ಕಾರ ಗಮನ ಹರಿಸಬೇಕೆಂದು ಸಂಘಟನೆಯ ಅಧ್ಯಕ್ಷ ಎಸಿ ಸಾಬು ಆಗ್ರಹಿಸಿದರು. ಸಾಮಾನ್ಯ ಜನರ ಬದುಕು ಬಹಳ ಕಷ್ಟದಲ್ಲಿದ್ದಾರೆ. ಈಗಿನ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಜನರು ಬೀದಿಗೆ ಇಳಿತಾರೆ ಅಂತ ಒಂದು ಸಂದರ್ಭ ಬಂದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಕೂಡ ಕಳೆದ 22ನೇ ತಾರೀಕು 60% ಇದನ್ನು ಜಾರಿಗೆ ತರ್ತಾ ಇದೆ. ಆದರೂ ಕೂಡ ಅದೊಂದು ನಮ್ಮ ಹೇಳಿದಾಗ ವೈಜ್ಞಾನಿಕವಾಗಿ ಅದು ಸಾಲದು. ಕೆಲವರೆಲ್ಲ ಪರಿಧಿಯಿಂದ ಹೊರಗಡೆ ಇದ್ದಾರೆ. ಇವರು ಅಂಗನವಾಡಿಯವರಿಲ್ಲ, ಬಿಸಿ ಊಟದವರಿಲ್ಲ, ಪ್ಲಾಂಟೇಶನ್ ಅವರಿಲ್ಲ. ಯಾವರ ಒಂದು ಸೀಮಿತವಾಗಿ ಕೆಲವರಿಗೆ ಮಾತ್ರವಾದ ಪ್ರಯೋಜನವನ್ನು ಅವರಿಗೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇರುವಂಥ ಒಂದು ಸಂದರ್ಭ ಇದೆ. ಕೆಲವರು ಕೂಡ ದೊಡ್ಡ ರೀತಿಯಲ್ಲಿ ಮತ್ತೆ ಬೆಲೆ ಏರಿಕೆ ನಾನು ಹೇಳಿದಂಗೆ ಈ
ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಕುರಿತು ಕೂಡ ದೊಡ್ಡ ರೀತಿಯಲ್ಲಿ ಮತ್ತು ಈಗ ನೋಡಿ ರೈತರ ಈಗ ಕೊಡಗು ಜಿಲ್ಲೆಯಲ್ಲಿ ಮುಖ್ಯವಾಗಿರುವಂಥ ಒಂದು ಕೃಷಿ ಪ್ರಧಾನ ಜಿಲ್ಲೆ ಆಗಿರೋ ನಮ್ಮ ಕೊಡಗಿನಲ್ಲಿ ರಸಗೊಬ್ಬರವನ್ನು ಬಳಕೆ ಮಾಡೋದನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಯವರು ಹೇಳ್ತಾರೆ. ನೋಡಿ ಯಾವ ಮಟ್ಟಕ್ಕೆ ಇದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಡೀಸೆಲ್ ಬಳಕೆ ಕಮ್ಮಿ ಮಾಡಿ ಇದನ್ನ ಗ್ಯಾಸ್ ಬಳಕೆಯನ್ನು ಕಮ್ಮಿ ಮಾಡಿ ಅಂತೇಳಿ ಇವರು ಹೇಳ್ತಾರೆ. ಯಾವ ಮಟ್ಟಕ್ಕೆ ಇದೆಲ್ಲ ಸರಿ ಅಂತೇಳಿ ನಾವುಗಳೆಲ್ಲ ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಅಂದರೆ ಬೆಲೆ ಏರಿಕೆ ಯುದ್ಧದ ಒಂದು ಕಾರಣದಿಂದಾಗಿ ಮಾತ್ರ ಅವರೇನು ಹೇಳ್ತಾರೆ ಅಂತಂದ್ರೆ ಯುದ್ಧ, ಅದಕ್ಕೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲದ ಸಂದರ್ಭದಲ್ಲಿ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಕೂಡ ಇವರು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಅದನ್ನು ಉಳಿಕೆ ಮಾಡಬೇಕಾಗುತ್ತೆ. ಹಲವಾರು ವರ್ಷಗಳ ಹಿಂದೆ ಮುಂದಿತ್ತು. ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಅದರಲ್ಲಿ ಬರುವಂಥ ಲಾಭ ಒಂದು ಕಡೆ ಶೇಖರಣೆ ಮಾಡಿ ಇಡ್ತಾ ಇದ್ರು, ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಯುಪಿಎ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಾಗುವಂಥ ಸಂದರ್ಭದಲ್ಲಿ ಅದರಿಂದ ತೆಗೆದು ಅದನ್ನು ಹಾಕಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಖಾಸಗಿಯವರಿಗೆ ಕೊಟ್ಬಿಟ್ಟು, ಅದಾನಿ ಅಂಬಾನಿ ಅವರಿಗೆ ಕೊಟ್ಬಿಟ್ಟು ಅವರ ಕೈಯಲ್ಲಿ ಇದೆ, ಅವರದನ್ನು ನಿಯಂತ್ರಣ ಮಾಡುವಂಥ ಒಂದು ಮಟ್ಟಕ್ಕೆ ಹೋಗಿದೆ. ಈ ಎಲ್ಲ ಕಾರಣದಿಂದಾಗಿ ಇಲ್ಲಿ ಸಾಮಾನ್ಯ ಜನರಿಗೆ ಬದುಕಲಿಕ್ಕೆ ಈ ಕನಿಷ್ಠ ವೇತನ ಸಾಧ್ಯವಾಗ್ತಾ ಇಲ್ಲ. ಯುವಜನರು, ಉಳಿದವರು, ಮಹಿಳೆಯರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಉಪಾಧ್ಯಕ್ಷ ಕೆಕೆ ಹರಿದಾಸ್, ಅಂಗನವಾಡಿ ನೌಕರರ ಸಂಘದ ಇಂದಿರಾ, ಸರ್ಕಾರಿ ಆಸ್ಪತ್ರೆ ನೌಕರರ ಸಂಘದ HK ಜಾನಕಿ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ HM ದಿನೇಶ್, ಬಿಸಿಯೂಟ ನೌಕರರ ಸಂಘದ R ನದಿಯಾ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.